ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಹುಕ್ಕೇರಿಯ ಸಿಎಸ್ ತುಬಚಿ ಶಿಕ್ಷಣ ಸಂಸ್ಥೆ ಶ್ರೀ ಎಸ್ಕೆ ಪದವಿ ಪೂರ್ವ ಮಹಾವಿದ್ಯಾಲಯ ಪಿಯುಸಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ನೀಟ್, ಜೆಇಇ, ಸಿಇಟಿ ಪರೀಕ್ಷೆಗಳಿಗಾಗಿ ವಿಶೇಷ ತರಬೇತಿ ಪಠ್ಯಕ್ರಮದ ವಿಶೇಷ ಬೋಧನಾ ತರಬೇತಿ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಹೈಟೆಕ್ ಡಿಜಿಟಲ್ ಲ್ಯಾಬ್ ಒಳಗೊಂಡ ಶಿಕ್ಷಣ ನೀಡುವ ಗುರಿ ಮತ್ತು ಅದಮ್ಯವಾದ ಬಯಕೆ ಹೊಂದಿದ್ದು, ಇಂದು ಪೂಜ್ಯ ಶ್ರೀಗಳು ಹಾಗೂ ಗಣ್ಯರಿಂದ ಹೈಟೆಕ್ ಲ್ಯಾಬ್ ಕೊಠಡಿ ಉದ್ಘಾಟನೆ. ಕರಿಯರ್ ಉತ್ತಮವಾಗಿ ರೂಪಿಸಿಕೊಳ್ಳಲು ಶೈಕ್ಷಣಿಕವಾಗಿ ಗಣನೀಯ ಸೇವೆ ಸಲ್ಲಿಸುತ್ತಿದೆ ಎಸ್ಕೆ ಪದವಿ ಪೂರ್ವ ಮಹಾವಿದ್ಯಾಲಯ. ಮಕ್ಕಳಿಗೆ ಇನ್ನಷ್ಟು ಕಲಿಕೆಯತ್ತ ಪ್ರೇರೇಪಿಸುವ ಉದ್ದೇಶದಿಂದ ಪೂಜ್ಯ ಶ್ರೀಗಳು ಸಾನ್ನಿಧ್ಯದಲ್ಲಿ ಅಧ್ಯಕ್ಷ ಪಿಂಟು ಶೆಟ್ಟಿ ಹಾಗೂ ಅನಿಲ್ ಶೆಟ್ಟಿ ಗಣ್ಯರಿಂದ ನೀಟ್, ಜೆಇಇ, ಸಿಇಟಿ ಬೋಧನಾ ತರಬೇತಿಯ ಉದ್ಘಾಟನಾ ಸಮಾರಂಭವನ್ನು ಜ್ಯೋತಿ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ. ಇದೇ ವೇಳೆ ಎಸ್ಕೆ ಸೈನ್ಸ್ ಪದವಿ ಪೂರ್ವ ಮಹಾವಿದ್ಯಾಲಯದ ಹೈಟೆಕ್ ಲ್ಯಾಬ್ ಕೊಠಡಿ ಉದ್ಘಾಟಿಸಿ ಮಾತನಾಡಿದ ಪೂಜ್ಯ ಶ್ರೀಗಳು, ಎಸ್ಕೆ ಪಿಯು ಕಾಲೇಜ್ ಹುಕ್ಕೇರಿಯ ನೂತನ ಪಿಯು ಸೈನ್ಸ್ ಕಾಲೇಜ್ ಉದ್ಘಾಟನಾ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರುತ್ತಿದೆ. ನಾವು ಶೈಕ್ಷಣಿಕ ಕ್ಷೇತ್ರದಲ್ಲಿ ಕಳೆದ 80 ವರ್ಷದಲ್ಲಿ ಬಹಳಷ್ಟೆಲ್ಲ ಪ್ರಗತಿಗಳನ್ನು ಮಾಡಿದ್ದೀವಿ. ಸ್ವಾತಂತ್ರ್ಯ ಮುಂಚೆ ಭಾರತದಲ್ಲಿ ಕೇವಲ 16% ಲಿಟ್ರಸಿ ಇತ್ತು. ಇವತ್ತು 80%ಕ್ಕೆ ಹೋಗಿ ಮುಟ್ಟಿದ್ದೀವಿ. ಅದಕ್ಕೆಲ್ಲ ಮುಖ್ಯವಾದ ಕಾರಣ ಅಂದರೆ ಇಂಥ ಶಾಲಾ ಸಂಸ್ಥೆಗಳೇ. ಹೀಗಾಗಿ ಇಂಥ ಸಂಸ್ಥೆಗಳನ್ನು ನಾವು ಎಷ್ಟೇ ವರ್ಣಿಸಿದರೂ, ಅವ್ರು ಎಷ್ಟೇ ಅಭಿನಂದನೆ ಹೇಳಿದರೂ ಕಡಿಮೆ ಇದೆ. ಆದರೆ ಇಂಥ ಸಂಸ್ಥೆ ಇನ್ನೂ ಬೆಳಿಬೇಕು. ಇದರಿಂದ ನಮ್ಮ ಹಳ್ಳಿಯಲ್ಲಿ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಆಗಲಿ ಅಥವಾ ಅತ್ಯಂತ ಲೇಟೆಸ್ಟ್ ಆದಂಥ ಶಿಕ್ಷಣ ಮಾಹಿತಿಗಳು ಸಿಗಲಿ. ಮತ್ತು ಅದರ ಜೊತೆಗೆ ಈ ಸಂಘ ಸಂಸ್ಥೆಗಳು ಇನ್ನೂ ಅದ್ದೂರಿಯಾಗಿ ಬೆಳೀಲಿ ಅಂತ ನಾನು ಇವತ್ತಿನ ಕ್ಷಣದಲ್ಲಿ. ನಂತರ ಅಧ್ಯಕ್ಷ ಪಿಂಟು ಶೆಟ್ಟಿ, ಅನಿಲ್ ಶೆಟ್ಟಿ, ರಾಜು ಮುಚ್ಚಂಡಿ ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಗಣ್ಯರು ಮಾತನಾಡಿ ಎಸ್ಕೆ ಪಿಯು ಸೈನ್ಸ್ ಹೈಟೆಕ್ ಲ್ಯಾಬ್ ಜೊತೆ ಟಾಪ್ ಲೆಕ್ಚರರ್ಸ್ ಎಲ್ಲ ಸೌಲಭ್ಯಗಳು ಒಂದೇ ಸೂರಿನಡಿ. ಬಾಯ್ಸ್ ಹಾಗೂ ಗರ್ಲ್ಸ್ಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ಫೆಸಿಲಿಟಿ ಒಳಗೊಂಡ ಇಲ್ಲಿ 10 ಜನ ವಿದ್ಯಾರ್ಥಿಗಳಿಗೆ 100ರಷ್ಟು ಫ್ರೀ ಅಡ್ಮಿಷನ್, ಫ್ರೀ ಟ್ಯೂಷನ್, ಫ್ರೀ ಹಾಸ್ಟೆಲ್ ಸೌಲಭ್ಯ ಕೂಡ ಹೊಂದಿದೆ. ದುಬಾರಿ ಕೋಚಿಂಗ್ ಕೇಂದ್ರಗಳಿಗೆ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡುವ ಸಾಮರ್ಥ್ಯ ಇಲ್ಲದಿರುವ ಮಕ್ಕಳಿಗೆ ಎಸ್ಕೆ ಸೈನ್ಸ್ ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಇಲ್ಲಿ ಸುವರ್ಣ ಅವಕಾಶ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇಲ್ಲಿ ಸುವರ್ಣ ಅವಕಾಶವಿದ್ದು, ಕಡಿಮೆ ವೆಚ್ಚದಲ್ಲಿ ನೀಟ್, ಜೆಇಇ, ಕೆಸಿಪಿ ಹಾಗೂ ಎನ್ಡಿಎ ತರಬೇತಿ ಜೊತೆ ಉಚಿತವಾದ ಟ್ಯೂಷನ್ ಸೌಲಭ್ಯ ಕೂಡ ಲಭ್ಯವಿದೆ ಎಂದು ಇದೇ ವೇಳೆ ಹೇಳಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಪಿಂಟು ಶೆಟ್ಟಿ, ಅನಿಲ್ ಶೆಟ್ಟಿ, ರಾಜಶೇಖರ್ ಮುಚ್ಚಂಡಿ ಸೇರಿದಂತೆ ಎಸ್ಕೆ ಪಬ್ಲಿಕ್ ಶಾಲೆಯ ಆಡಳಿತ ಮಂಡಳಿ ಎಲ್ಲ ಪದಾಧಿಕಾರಿಗಳು, ಪ್ರಾಚಾರ್ಯ ರಾಘವೇಂದ್ರ ಕುಲಕರ್ಣಿ ಹಾಗೂ ಸಿಬ್ಬಂದಿಗಳು, ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಎಲ್ಲ ನಮ್ಮ ಮಾಧ್ಯಮ ಸಹೋದರಿಗೆ ನಮ್ಮ ಸಂಸ್ಥೆ ಪರವಾಗಿ ತಮ್ಮೆಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತಾ, ನಮ್ಮ ಹುಕ್ಕೇರಿ ಭಾಗಕ್ಕೆ ಬಹುದಿನಗಳಿಂದ ಒಂದು ಜನರ ಒಂದು ಬೇಡಿಕೆ ಇದ್ದು, ಒಂದು PUCಯ ಇಂಟಿಗ್ರೇಟೆಡ್ ಕಾಲೇಜ್ ಇಲ್ಲಿ ಸ್ಟಾರ್ಟ್ ಮಾಡಬೇಕಂತ. ಅದೇ ಪ್ರಕಾರವಾಗಿ ನಮ್ಮ ಸಂಸ್ಥೆಯ ಎಲ್ಲ ನಿರ್ದೇಶಕ ಮಂಡಳಿಗಳು ಕಳೆದ ವರ್ಷದಲ್ಲಿ ಈ ಒಂದು ನಿರ್ಣಯ ತೆಗೆದುಕೊಂಡು ಇವತ್ತು ಆ ಒಂದು ಸೂಚನೆ ಇವತ್ತು ಬಂದಿದೆ. ಇವತ್ತು PUC ಇಂಟಿಗ್ರೇಟೆಡ್ ಕಾಲೇಜ್ ಲೋಕಾರ್ಪಣೆ ಕಾರ್ಯಕ್ರಮ ಇದ್ದು, ಈ ಒಂದು ಕಾಲೇಜಿನ ವಿಶೇಷತೆ ಎಂದರೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗ 4 ಮಂದಿ ಎಕ್ಸ್ಪರ್ಟ್ಸ್ ಅದಾರೆ. ಮತ್ತು ನಮ್ಮ ಎಲ್ಲ
ಫೀ ನಮ್ಮ ಎಲ್ಲ ಕಂಪೇರ್ ಮಾಡಿದ್ರೆ ಎಲ್ಲ ತಾಲೂಕಿಂತ ನಮ್ಮದು ಎಕ್ದಮ್ ಕಡಿಮೆ ಫೀ ಸ್ಟ್ರಕ್ಚರ್ ಐತೆ. ಮತ್ತು ಬಹುಶಃ ನಮ್ದು ಈಗ ರೆಸಿಡೆನ್ಸಲ್ಲಿ ಇನ್ನೂ ಸ್ವಲ್ಪ ಕೆಲಸ ನಡೆದೈತಿ. ಇದೇ ವರ್ಷ ನಾವು ಪ್ರಾರಂಭ ಮಾಡೋ ಒಂದು ನಿರೀಕ್ಷೆಯಲ್ಲಿ ಇರುತ್ತೆ. ಈಗ ಎಷ್ಟು ಹಂಗೆ ರೆಸ್ಟ್ರಿಕ್ಷನ್ ಸೆಕೆಂಡ್ ಇಯರ್ಗೆ ಮಾತ್ರ 80 ರೆಸ್ಟ್ರಿಕ್ಷನ್ ಐತೆ. ಯಾಕಂದರೆ ಲಾಸ್ಟ್ ಒಂದಷ್ಟು ಸ್ಯಾಂಕ್ಷನ್ ಐತೆ. ಈ ವರ್ಷ 81 ಒಂದು ಬ್ಯಾಚ್ ಆಗ್ತದೆ. ಈ ವರ್ಷದಿಂದ ಎರಡು ಸರ್ ಡೇ ಸ್ಕಾಲರ್ ಐತಿ ರೆಸಿಡೆನ್ಷಿಯಲ್ ಹೋಗ್ಬೋದು. ಅದ್ರ ಸ್ವಲ್ಪ ವರ್ಕ್ ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಐತಿ. ಮ್ಯಾಕ್ಸಿಮಮ್ ರಿಸರ್ಚ್ ಪ್ರಯತ್ನ ಮಾಡಿ. ಕೇರಿ ಪಟ್ಟಣ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಅತ್ಯಂತ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕಂತೇಳಿ ನಮ್ಮ ತಂದೆಯವರಾದಂಥ ಪರಮ ಪೂಜ್ಯ ರವೀಂದ್ರ ಶೆಟ್ಟಿ ಅವರ ಇಚ್ಛೆ ಮತ್ತು ಕನಸಿತ್ತು. ಅವರ ಕನಸನ್ನು ಸಾಕಾರ ಮಾಡುವ ಒಂದು ಪ್ರಯತ್ನ ಇದೆ. ಅದಕ್ಕಾಗಿ ಎಲ್ಲ ಪಾಲಕರು ಸುತ್ತಮುತ್ತ ಎಲ್ಲ ಹಳ್ಳಿಯವರು ಇದರ ಲಾಭ ತಗೋಬೇಕಂತ ನಾನು ಈ ಮಾಧ್ಯಮ ತಮ್ಮೆಲ್ಲರ ಕೇಳ್ಕೊತೀನಿ. ಈ PU ಕಾಲೇಜ್ ಇದರಲ್ಲಿ KCET ಆಯ್ತು, ನೀಟ್ ಆಯ್ತು, JEE ಆಯ್ತು, NDE ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿಯೇ ವಿಶೇಷವಾಗಿ ಇದರ ಬಗ್ಗೆ ಭಾಳ ತೊಂದರೆ ಇತ್ತು. ಯಾಕಂದ್ರೆ ನಾವೆಲ್ಲ ಮೂಡುಬಿದ್ರೇನೋ ಅಥವಾ ಮಂಗಳೂರಿಗೇನೋ ಎಲ್ಲೆಲ್ಲೋ ಮಕ್ಕಳಾಯ್ತು ಕಲಿಸುವಂಥ ಒಂದು ಪರಿಸ್ಥಿತಿ ಇತ್ತು. ಆದರೆ ಒಂದು ರವೀಂದ್ರನಾಥ್ ಶೆಟ್ಟಿ ಅವ್ರದ್ದೊಂದು ಗುರಿ ಇತ್ತು, ಏನಾದರೂ ಆಗಬೇಕು ನಮ್ಮಲ್ಲೇ ಈ ಶಿಕ್ಷಣ ಸಂಸ್ಥೆಯಿಂದನೇ ಇದು ನಡಿಬೇಕು ಅಂತೇಳಿ. ಆ ದೃಷ್ಟಿಯಿಂದ ಎಲ್ಲ ನಿರ್ದೇಶಕ ಮಂಡಳಿಯವರು ಹಾಗೂ ನಮ್ಮ ಇಬ್ಬರು ಸಹೋದರಂಥ ಅನಿಲ್ ಶೆಟ್ಟಿ ಹಾಗೂ ಪೆಟ್ಟು ಶೆಟ್ಟಿಯವರ ಒಂದು ಪ್ರಯತ್ನದಿಂದ, ಸಿಬ್ಬಂದಿಯವರ ಪ್ರಯತ್ನದಿಂದ ಇವತ್ತು ನಮ್ಮ ಹುಕ್ಕೇರಿ ನಗರದಲ್ಲಿ ಸುವ್ಯವಸ್ಥಿತವಾದಂಥ ಒಂದು PU ಇಂಟಿಗ್ರೇಟೆಡ್ ಕಾಲೇಜ್, ಸೈನ್ಸ್ ಕಾಲೇಜ್, ಎಸ್ಪೆಷಲಿ ಮಕ್ಕಳಿಗೆ ಬೇಕಾದಂಥದ್ದು ಮುಖ್ಯವಾಗಿ ಮೂಲಭೂತ ತನ್ನ ಶಿಕ್ಷಣದ ಒಂದು ತಳಮಟ್ಟದ ಒಂದು ಶಿಕ್ಷಣ ಅಂತಂದ್ರೆ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಭಾಳ ಉತ್ತಮ ಆಗಬೇಕು. ಅದರಿಂದನೇ ನೀಟ್ ಆಯ್ತು, CET ಆಯ್ತು ಅಥವಾ JEE ಆಯ್ತು, ಈ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಅನುಕೂಲವಾದಂಥ ಒಂದು ಶಿಕ್ಷಣ. ಆ ಶಿಕ್ಷಣವನ್ನು ಇವತ್ತು ನಮ್ಮ ಈ ಸಂಸ್ಥೆಯಿಂದ ಈ ಎಲ್ಲ ನಿರ್ದೇಶಕರ ಮಂಡಳಿ ಹಾಗೂ ಎಲ್ಲರ ಸಹಕಾರದಿಂದ ಇವತ್ತು ಶುರುವಾಯಿತು. ಭಾಳ ಸಂತೋಷ. ಆ ದೃಷ್ಟಿಯಿಂದ ಎಲ್ಲರೂ ಸಹಕಾರ ಮಾಡಬೇಕು. ಹುಕ್ಕೇರಿ ನಗರ ಸುತ್ತಮುತ್ತಲಿನ ಎಲ್ಲ ಜನ ಹಾಗೂ ಬೆಳಗಾವಿ ಜಿಲ್ಲೆಯ ಎಲ್ಲ ಜನ ಇಲ್ಲಿ ಬಂದ ತಮ್ಮ ಮಕ್ಕಳನ್ನು ಸೇರಿಸಿ ವ್ಯವಸ್ಥೆವಂತ ಒಂದು ಭವಿಷ್ಯನ ಕೊಡಬೇಕಂತ ಎಲ್ಲರಿಗೂ ವಿನಂತಿ ಮಾಡ್ತೀನಿ. ಸೈನ್ಸ್ ಕಾಲೇಜ್ ಸ್ಟಾರ್ಟ್ ಮಾಡಕತ್ತೀವಲ್ಲ, ಯಾವ ಉದ್ದೇಶದಿಂದ ಮಹಿಳೆಯರಿಗೆ ಹೆಚ್ಚು ಉಪಯೋಗ ಆಗಲಿ ಅಂತ. ಹುಡುಗಿಯರಿಗೆ ಆ ಕಡೆ ಹಾಸ್ಟೆಲ್ಗೆ ಇಡಬೇಕಂತಂದ್ರೆ ಪೇರೆಂಟ್ಸ್ ಭಾಳ ವಿಚಾರ ಮಾಡ್ಬೇಕಾಗ್ತದೆ. ಆಮೇಲೆ ಕರ್ಕೊಂಬರಕ್ಕೆ ಹೋಗಕ್ಕೆ ಎಲ್ಲ ಪ್ರಾಬ್ಲಮ್ ಆಗ್ತಾವ ಅಂತ ಹೇಳಿ ಸಮೀಪ ಇದ್ದಷ್ಟು ಅಂದ್ರೆ ಭಾಳ ಅನುಕೂಲ ಆಗ್ತೈತೆ ಅಂತ ಹೇಳಿ ನಾವೇನು ಮಾಡಾಕ್ತಿದ್ವಿ ಅಂತಂದ್ರೆ ಲೇಡೀಸ್ಗೆ ಜಾಸ್ತಿ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿವಿ ರೆಸಿಡೆನ್ಷಿಯಲ್ ಮಾಡ್ಲಾಕ. ಆಮೇಲೆ ಇಲ್ಲಿ ಅಂತಂದ್ರೆ ಸುತ್ತಮುತ್ತ ಹಳ್ಳಿಯವ್ರಿಗೆ ಹೆಂಗೆ ಯೂಸ್ ಆಗ್ತಂದ್ರೆ ಡೇ ಬೋರ್ಡಿಂಗನ್ನು ಸ್ಟಾರ್ಟ್ ಮಾಡಾವತ್ತೀವಿ ಮತ್ತು ಪೂರ್ಣ ರೆಸಿಡೆನ್ಷಿಯಲ್ ಸ್ಟಾರ್ಟ್ ಮಾಡಾವತ್ತೀವಿ. ಇದು ಹೆಚ್ಚು ಹೆಣ್ಮಕ್ಳಿಗೆ ಉಪಯೋಗ ತಗೊಳ್ಳಿ ಅಂತಂದ್ರೆ ನಾವೆಲ್ಲ ಬಯಸ್ತೀವಿ. ಮತ್ತು ಅದೇ ರೀತಿ ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಡೇ ಬೋರ್ಡಿಂಗ್ ಮಾಡೋದ್ರಿಂದ ಅವ್ರಿಗೆ ಯಾವುದೂ ಪ್ರಾಬ್ಲಮ್ ಆಗುತ್ತೆ. ಜಾಸ್ತಿ ನಮ್ಮ ಹುಡುಗರೆಲ್ಲ ಆ ಕಡೆ ಹೋಗಿ ಮಂಗಳೂರು, ಕಾರ್ಕಳ, ಮೂಡುಬಿದ್ರೆ ಕಲಿಕಿರ್ತ, ನಮ್ಮಲ್ಲಿ ಹುಕ್ಕೇರಿಯಲ್ಲೇ ಕಲಿತ್ರೆ ಅವ್ರಿಗೊಂದು ಹೆಮ್ಮೆನೂ ಇರ್ತೈತಿ, ನಮಗೂ ಹೆಮ್ಮೆ ಇರ್ತೈತಿ, ಅವ್ರಿಗೆ ನಾವು ಸಮೀಪ ಅದೀಪ ಅಂತಂದ್ರೆ ಹೋಮ್ ಸಿಕ್ಕು ಆಗೋದಿಲ್ಲ ಅಂತೇಳಿ ನಾವು ಜಸ್ಟ್ ಹುಡುಗಿಯರಿಗೆ ಪ್ರಿಫರೆನ್ಸ್ ಕೊಡಿ ಹಾಕತ್ತೀವಿ. ವೆಚ್ಚ ಕಡಿಮೆ ಆಗ್ತದೆ ಸರ್. ಆಮೇಲೆ ಇನ್ನೊಂದಂತಂದ್ರೆ ಹುಡುಗರು ಹುಡುಗಿಯರು ಪ್ರಶ್ನೆನೇ ಬರೋಂಗಿಲ್ಲ. ಯಾಕೆ ನಾವು ರೆಸಿಡೆನ್ಸಿ ಸಪ್ರೇಟ್ ಮಾಡಾಕತ್ತೀವಿ. ಹುಡುಗರು ಒಂದು ಬಾಯ್ಸ್ ಹಾಸ್ಟೆಲ್ ಒಂದು ಬೇರೆನೇ ಮಾಡಾಕತ್ತೀವಿ, ಆಮೇಲೆ ಗರ್ಲ್ಸ್ ಹಾಸ್ಟೆಲ್ ಒಂದು ಬೇರೆನೇ ಮಾಡಾಕತ್ತೀವಿ. ಅದು ಎಲ್ಲರೂ ಹುಡುಗಿಯರು ಅದರ ಉಪಯೋಗ ತಗೊಳ್ಳಿ ಅಂತಂದ್ರೆ ಎಲ್ಲ ವಿದ್ಯಾರ್ಥಿನಿಯರು ಉಪಯೋಗ ತಗೊಳ್ಳಿ ಅಂತ. ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿ ಇವೆಲ್ಲ ಸ್ಪೆಷಲಿಸ್ಟ್ ಅವರ ಇವೆಲ್ಲ ಚಲೋ ಮಾಡಿದ್ದೀವಿ. ಸರ್ಕಾರ ನಿಮ್ಮಿಂದ ಎಲ್ಲ ಸಹಕಾರ ಬೇಕು ನಮಗೆ. ಜಗತ್ತಿನಲ್ಲಿ ಇದೊಂದು ಅತಿ ಅವಶ್ಯಕವಾಗಿತ್ತು. CET, JEE ಕೋಚಿಂಗ್ ಪ್ರತಿ ಹಳ್ಳಿ ಹುಡುಗರಿಗೆ ಅನುಕೂಲ ಆಗಲಿ ಅಂತೇಳಿ ಇದೊಂದು ಉದ್ದೇಶದಿಂದ ಇಲ್ಲಿ ಮಾಡಲಾಗಿದೆ. ಹಳ್ಳಿ ಜನಕ್ಕೆ ಸಿಟಿಗೆ ಹೋಗಿ ಸ್ಟಡಿ ಮಾಡಲಿಕ್ಕೆ ಕೋಚಿಂಗ್ ಕೊಡೋಕೆ ಆಗ್ತಿರ್ಲಿಲ್ಲ. ಸೊ ಬಹಳಷ್ಟು ಖರ್ಚಾಗ್ತಿತ್ತು. ಹೀಗಾಗಿ ಇಲ್ಲೇ ಒಂದು ಕಡಿಮೆ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ಕೋಚಿಂಗನ್ನು ಕೊಡಲಾಗುವುದು. ಪಾಲಕರ ಒಂದು ಬೇಡಿಕೆಯ ಮೇರೆಗೆ ನಮ್ಮ CST ಶಿಕ್ಷಣ ಸಂಸ್ಥೆಯವರು ಇಂಟಿಗ್ರೇಟೆಡ್ PUCಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಇಂಟಿಗ್ರೇಟೆಡ್ PUC ಅಂದ್ರೆ PU ಬೋರ್ಡ್ ಸಿಲೆಬಸ್ ಜೊತೆಗೆ ನಾವು ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ KCET, ನೀಟು, JEE, NDA ಕೋಚಿಂಗನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಈ ನಮ್ಮ ಶಿಕ್ಷಣ ಸಂಸ್ಥೆಯ ಒಂದು ಕನಸು ಕೂಡ ಇತ್ತು. ಆ ಕನಸು ಏನಪ್ಪಾ ಅಂದ್ರೆ
ಈ ಹುಕ್ಕೇರಿ ಪಟ್ಟಣದ ಮತ್ತು ಸುತ್ತಮುತ್ತಲಿನ ಎಲ್ಲ ಹಳ್ಳಿಯ ವಿದ್ಯಾರ್ಥಿಗಳಿಗೆ ಕಡಿಮೆ ವೆಚ್ಚದಲ್ಲಿ ಅತಿ ಉನ್ನತ ಗುಣಮಟ್ಟದ ಶಿಕ್ಷಣವನ್ನು ಕೊಡೋದ್ರ ಜೊತೆಗೆ ಅದು ಈ ಉನ್ನತ ಶಿಕ್ಷಣವನ್ನು ಕೊಡೋದ್ರ ಜೊತೆಗೆ ಕಡಿಮೆ ವೆಚ್ಚದಲ್ಲಿ ಕೊಡಬೇಕು ಅಂತಕ್ಕಂಥ ಒಂದು ಡ್ರೀಮ್ ಇತ್ತು. ಮತ್ತು ನಮ್ಮ ಈ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ವಿದ್ಯಾರ್ಥಿಗಳು ಕೂಡ ಏನಪ್ಪಾ ಅಂದ್ರೆ ಒಂದು ಒಳ್ಳೆಯ ಶಿಕ್ಷಣ ಪಡಿಬೇಕು, ಕಡಿಮೆ ವೆಚ್ಚದಲ್ಲಿ ಒಳ್ಳೆಯ ಶಿಕ್ಷಣ ಪಡಿಬೇಕು, ಡಾಕ್ಟರ್ಸ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಆನಂತರ ಒಳ್ಳೆ ಈ ಕೆಲವು NIT ಕಾಲೇಜು, IIT ಕಾಲೇಜು ಅಂದ್ರೆ JEE ಕೋಚಿಂಗ್ ಅನ್ನ ಉತ್ತಮ ರೀತಿಯಲ್ಲಿ ಕಡಿಮೆ ಫೀಸಲ್ಲಿ ಕೊಡಬೇಕಂತಕ್ಕಂಥ ಒಂದು ಬಹಳ ದಿನಗಳ ಕನಸು ಇವತ್ತು ನನಸಾಗಿದೆ. ಅದಕ್ಕೇನಪ್ಪಾ ಅಂದ್ರೆ ನಾನು ಈ ಸುತ್ತಮುತ್ತಲಿರ್ತಕ್ಕಂಥ ಹಳ್ಳಿಯ ಪಾಲಕರಲ್ಲಿ ಮತ್ತು ಹುಕ್ಕೇರಿ ಪಟ್ಟಣದ ಪಾಲಕರಲ್ಲಿ ಒಂದು ವಿನಂತಿ ಮಾಡ್ತೀನಿ. ನಮ್ದೇನು ಒಂದು ಹೊಸ ಟೀಮ್ ಬಂದದ, PCM ಸೈನ್ಸ್ ಟೀಮು, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯಾಲಜಿ 4 ಜನ ಏನಪ್ಪಾ ಅಂದ್ರೆ ನಾವು ಆಲ್ರೆಡಿ ನಮ್ಮ ವಿಷಯಗಳಲ್ಲಿ ನಾವು 100ಕ್ಕೆ 100 ವಿದ್ಯಾರ್ಥಿಗಳಿಂದ ಅಂಕಗಳನ್ನ ತೆಗೆಸಿದ್ದೀವಿ. ಓವರ್ ಆಲ್ ರಿಸಲ್ಟ್ ನಮ್ದು ಮಿನಿಮಮ್ ಏನಪ್ಪಾ ಅಂದ್ರೆ 95 ರಿಸಲ್ಟ್ ಇದೆ. ನಮ್ದು ಹಿಂದಿನ ಫೀಡ್ಬ್ಯಾಕ್ ಎಲ್ಲ ಚೆಕ್ ಮಾಡಿದಾಗ ನಮ್ದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಟೀಮ್ ಅನ್ನ ಕಟ್ಕೊಂಡು ಈ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತಮ ಕಡಿಮೆ ವೆಚ್ಚದಲ್ಲಿ ಉತ್ತಮ ಶಿಕ್ಷಣ ಕೊಡಬೇಕು, ಕಾಂಪಿಟೇಟಿವ್ ಅಲ್ಲಿ ಕೂಡ ಒಳ್ಳೆಯ ರಿಸಲ್ಟ್ ಬರಬೇಕು, ನಮ್ಮ ಭಾಗದ ವಿದ್ಯಾರ್ಥಿಗಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕಂತ ಕನಸನ್ನ ನಮ್ಮ CST ಶಿಕ್ಷಣ ಸಂಸ್ಥೆ ಕನಸು ಕಂಡೈತಿ. ಅದರ ಪ್ರಕಾರ ಏನಪ್ಪಾ ಅಂದ್ರೆ ನಾವು ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಲ್ಯಾಬ್ಗಳನ್ನ ಹೊಸದಾಗಿ ಮಾಡೀವಿ. ನಮ್ಮ ತರಗತಿಗಳಲ್ಲಿ ನಾವೇನ್ ಮಾಡಿದೀವಪ್ಪ ಅಂದ್ರೆ ಡಿಜಿಟಲ್ ಪೆನಲ್ ಕೂಡ ಯೂಸ್ ಮಾಡೀವಿ. ವಿದ್ಯಾರ್ಥಿಗಳಿಗೆ ಇನ್ನೂ ಚೆನ್ನಾಗಿ ಅರ್ಥ ಮಾಡಿಸ್ಬೇಕು. ಯಾಕಂದ್ರೆ ನಮ್ಮ ಭಾಗದ ವಿದ್ಯಾರ್ಥಿಗಳು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು, ಅಷ್ಟೊಂದು ಕೆಲವು ಸೈನ್ಸ್ ಅಂದ್ರೆ ಸ್ವಲ್ಪ ಭಯ ಪಡ್ತಕ್ಕಂಥ ವಾತಾವರಣ ಸೈನ್ಸ್ ಸೆಕ್ಷನ್ದಾಗಿದೆ. ಆದ್ರೆ ನಮ್ಮ ಹೊಸ ಟೀಮ್ ಏನು ಬಂದದ, ಈ ಟೀಮು ವಿದ್ಯಾರ್ಥಿಗಳ ಫ್ರೆಂಡ್ಲಿ ಟೀಮ್ ಇದೆ. ಅಂದ್ರೆ ನಾವು ವಿದ್ಯಾರ್ಥಿಗಳಿಗೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಬಾಸ್ ಯಾರಪ್ಪ ಅಂದ್ರೆ ವಿದ್ಯಾರ್ಥಿಗಳ ಬಾಸ್. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳ ಮಟ್ಟಕ್ಕೆ ಇಳಿದು ನಾವು ಪಾಠ ಮಾಡ್ತಕ್ಕಂಥ ನಮ್ಮದು ಹೊಸ ಟೀಮನ್ನು ನಾವು ಕಟ್ಕೊಂಡು ಈ ವರ್ಷದಿಂದ ಇಂಟಿಗ್ರೇಟೆಡ್ PUC ಪ್ರಾರಂಭ ಮಾಡಿದ್ದೀವಿ. ಅದಕ್ಕೇನಪ್ಪ ಅಂದ್ರೆ ಮಾಧ್ಯಮ ಮಿತ್ರರಲ್ಲಿ ಒಂದು ಕಳಕಳಿ ವಿನಂತಿ, ನೀವು ನಮಗೆ ಸಪೋರ್ಟ್ ಮಾಡಿದ್ದೆ ಆದ್ರೆ ನಮ್ಮ ಮ್ಯಾನೇಜ್ಮೆಂಟ್ ಕನಸು, ನಮ್ಮ ಎಲ್ಲ ಉಪನ್ಯಾಸಕರ ಕನಸು ಮತ್ತು ಹುಕ್ಕೇರಿಯ ಪಾಲಕರ ಕನಸು, ಸುತ್ತಮುತ್ತಲ ಹಳ್ಳಿಯ ಪಾಲಕರ ಕನಸು ಇದೇ ಅಂತ ಹೇಳ್ತಾ ನನಗೆ ಒಂದು 2 ಮಾತು ಮಾತಾಡಲಿಕ್ಕೆ